ನಿಮ್ಮನ್ನ ನೋಡಿ ಜನಗಳು ಉರ್ಕೊಂಡು ನಿಮ್ಮ ಕಾಲು ಎಳಿತಿದ್ದಾರೆ ಅಂದ್ರೆ ನನ್ನ ಮಾತನ್ನ ಕೊನೆವರೆಗೂ ಕೇಳಿ. ಒಂದು ಹಳ್ಳಿಲಿ 50 ಮನೆಗಳಿತ್ತಂತೆ. ಆ 50 ಮನೆಗಳು ಕೂಡ ರಾತ್ರಿ ಕತ್ತಲಾದ್ಮೇಲೆ ಬೆಳಕನ್ನೇ ನೋಡಿರಲಿಲ್ಲ. ಬಿಕಾಸ್ ಅವ್ರ ಊರಿಗೆ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಸೊ ಆ ಊರಿನ ಜನಗಳಿಗೆ ಕತ್ತಲಲ್ಲಿ ಇದ್ದು ಅಭ್ಯಾಸ ಆಗಿ ಹೋಗಿರುತ್ತೆ. ಬಟ್ ಒಂದು ದಿವಸ ಒಬ್ಬ ವ್ಯಕ್ತಿ ಆ ಊರನ್ನ ಬಿಟ್ಟು ದೂರದಲ್ಲಿರುವಂತಹ ಪಟ್ಟಣಕ್ಕೆ ಹೋಗ್ತಾನೆ. ಕಷ್ಟಪಟ್ಟು ದುಡಿಮೆ ಮಾಡಿ ಒಂದು ಲಾಟಿನ ತಗೋಬರ್ತಾನೆ. ರಾತ್ರಿ ಆಗೋ ಹೊತ್ತಿಗೆ ಆ ಲಾಟಿನ ಹಚ್ಚಿ ಅವ್ರ ಮನೆಯನ್ನ ಬೆಳಗಿಸ್ತಾನೆ. ಈಗ ಮಿಕ್ಕಿರುವಂತ 49 ಮನೆಗಳ ಜನಗಳಿಗೆ ತಲೆ ಕೆಡುತ್ತೆ, ಹೊಟ್ಟೆ ಉರಿಯುತ್ತೆ. ಅಯ್ಯೋ, ನನ್ನ ಮನೇಲಿ ಇಷ್ಟು ಕತ್ಲಿದೆ, ಅವನ ಮನೆ ಎಷ್ಟು ಚೆನ್ನಾಗಿ ಬೆಳಗ್ತಿದ್ದಿಲ್ಲ ಅಂತ ರಾತ್ರಿ ಯಾರಿಗೂ ಕೂಡ ನಿದ್ದೆನೆ ಬರೋದಿಲ್ಲ. ಈಗ 49 ಮನೆಯ ಜನಗಳಿಗೆ 2 ಆಪ್ಷನ್ ಇದೆ. ಮೊದಲನೇದು, ತಾವು ಕೂಡ ಸಿಟಿಗೆ ಹೋಗಿ ಕಷ್ಟಪಟ್ಟು ಒಂದು ಲಾಟಿನ ತಗೊಬಂದು ತಮ್ಮ ಮನೆಯನ್ನು ಕೂಡ ಬೆಳಗಿಸ್ಕೊಳ್ಳೋದು. ಇನ್ನ ಎರಡನೇದು, ಬೆಳಕಿನಿಂದ ಕಂಗೊಳಿಸ್ತಿರುವಂತಹ ಆ ಒಂದು ಮನೆಯ ಲಾಟಿನೂ ಕೂಡ ಆರಿಸ್ಬಿಡೋದು. ಇವೆರಡರಲ್ಲಿ ಯಾವುದು ಸುಲಭ? ಮತ್ತೊಬ್ಬರ ಮನೆಯ ಬೆಳಕನ್ನ ಆರಿಸೋದು. ಸೊ ಆ ಜನಗಳೆಲ್ಲ ಸೇರಿ ಗಲಾಟೆ ಮಾಡಿ ಆ ಮನೆಯ ದೀಪವನ್ನ ಆರಿಸ್ಬಿಡ್ತಾರೆ. ಸೊ ನಮ್ಮ ಜೀವನದಲ್ಲೂ ಕೂಡ ಹೀಗೆ, ನೀವು ಬೆಳೀತಿರೋದನ್ನ ನೋಡಿ, ನಿಮ್ಮ ಮನೆ ಚೆನ್ನಾಗಿರೋದನ್ನ ನೋಡಿ ತುಂಬಾ ಜನ ಉರ್ಕೋತಾರೆ. ಅವರು ಕಷ್ಟಪಟ್ಟು ನಿಮ್ಮ ಲೆವೆಲ್ಗೆ ಬರೋದಕ್ಕೆ ಆಗದೆ ಇದ್ದಾಗ ಅವರ ನೆಗೆಟಿವಿಟಿಯಿಂದ, ಅವರ ಚುಚ್ಚು ಮಾತುಗಳಿಂದ ನಿಮ್ಮನ್ನ ಅವ್ರ ಲೆವೆಲ್ಗೆ ಎಳೆಯುವಂತ ಪ್ರಯತ್ನ ಮಾಡ್ತಾರೆ. ಸೊ ಅಂತ ಜನಗಳಿಗೆ ತಲೆ ಕೆಡಿಸ್ಕೊಳ್ದೆ, ಅಂಥವ್ರಿಗೆ ಎಂಟರ್ಟೈನ್ ಮಾಡದೆ, ಅವ್ರನ್ನ ಇಗ್ನೋರ್ ಮಾಡಿ ನಿಮ್ಮ ದಾರಿಲಿ ನೀವು ನಡೀರಿ. ಈ ಮಾತುಗಳನ್ನ ಯಾರು ಕೇಳಿಸ್ಕೋಬೇಕೋ ಅವ್ರಿಗೆ ಶೇರ್ ಮಾಡಿ.